ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್. ಸ್ನೇಹಿತರೆ, ಪ್ರಸ್ತುತ ನಿಮಗೆ ಮದುವೆ ಆಗೋದಕ್ಕೆ ಹುಡುಗಿ ಬೇಕಾಗಿದ್ದರೆ ಈ ಒಂದು ಪ್ರೊಫೈಲ್ನ ತಪ್ಪದೆ ನೋಡಿ. ಪ್ರಸ್ತುತ ಇವರ ಹೆಸರು ಬಂದ್ಬಿಟ್ಟು ಶ್ರೀವರ ಅಂತ. ಆ್ಯಂಡ್ ಇವರ ಒಂದು ವಯಸ್ಸು 26 ವರ್ಷ, ತುಂಬ ಚಿಕ್ಕದಾಗಿರ್ತಕ್ಕಂತಹ ವಯಸ್ಸು. ಬೇಸಿಕ್ಲಿ ಹೇಳಬೇಕು ಅಂದರೆ ಇವರು ಶಿಕ್ಷಣದಲ್ಲಿ ಪ್ರಸ್ತುತ PUC ಕಂಪ್ಲೀಟ್ ಮಾಡಿ ನಂತರ ಎಜುಕೇಷನ್ ಮಾಡಬೇಕು ಅಂತ ಆಸೆ ಪಟ್ಟಿರ್ತಾರೆ. ಬಟ್ ಅದು ತಕ್ಕ ಮಟ್ಟಿಗೆ ಆಗಲ್ಲ. ಹಾಗಾಗಿ ಮನೆಯಲ್ಲೇ ತಂದೆ ತಾಯಿಯವರ ಒಂದು ಜೊತೆಯಲ್ಲಿ ಪ್ರಸ್ತುತ ಜವ್ವಾರ ಎಂಬ ಒಂದು ಊರು ಬರೋದು ಬಾಗೇವಾಡಿ ತಾಲೂಕಿನಲ್ಲಿ ಬರುತ್ತೆ ಅಂದರೆ ಬಾಗೇವಾಡಿ ಎಲ್ಲಿ ಬರುತ್ತೆ ಅಂದರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಬರ್ತಕ್ಕಂಥದ್ದು. ಎರಡು ಒಂದು ಮನೆಯ ಒಡತಿ ಆಗಿರ್ತಕ್ಕಂತಹ ಈ ಒಂದು ಶ್ರೀವರ ಅಂತ ಸ್ವಂತದಾಗಿರ್ತಕ್ಕಂಥ ದುಡಿಯುವಂಥ ಹುಡುಗನ್ನ ಹುಡುಕಾಟ ಮಾಡ್ತಿದ್ದಾರೆ. ಇದು ಬೇಸಿಕ್ ಇನ್ಫಾರ್ಮೇಷನ್ ಫಸ್ಟಿಗೆ ನೋಡ್ಕೊಳ್ಳಿ. ಫೋಟೋ, ಊರು, ಎಲ್ಲಿದ್ದಾರೆ, ಎಷ್ಟು ಆಸ್ತಿ ಇದೆ, ಜೊತೆಗೆ ಯಾವ ರೀತಿ ಹುಡುಗ ಬೇಕು ಅನ್ನೋದು ಒಂದು ಕಡೆ. ಆದರೆ ಇವರ ಇನ್ನಷ್ಟು ಮಾಹಿತಿ ಇಲ್ಲಿ ಹೇಳ್ತೇನೆ ನೋಡಿ. ನಾನು ಬನ್ನಿ ಸರ್, ನಾನು ಸುಮಾರು 4 ವರ್ಷ ಆಯಿತು, ಇನ್ನೂ ಕೂಡ ಯಾರ ಪರವಾಗಿಯೂ ಇರಲಿಲ್ಲ. ಅಂದರೆ ನನ್ನ ಮನೆಯಲ್ಲಿ ಇವ್ರು ಹೆಚ್ಚು ಅವ್ರು ಹೆಚ್ಚು, ಅವರ ಪರವಾಗಿರ್ತೀನಿ ಇವ್ರ ಪರವಾಗಿರ್ತೀನಿ ಅಂತ ಈ ರೀತಿ ಯಾರ ಪರವಾಗಿ ಕೂಡ ನಾನು ಇರಲಿಲ್ಲ. ನಾನು ಹೇಳ್ದಂಗೆ ನನ್ನದೇ ರೂಲ್ಸ್ ಇತ್ತು, ನಾನು ಹಾಡಿದ್ದೇ ನನ್ನದೇ ಹಾಡಿತ್ತು. ಇದರ ಮಧ್ಯ ಪ್ರಸ್ತುತ ನನ್ನ ಒಂದು ಆಸೆಗಳನ್ನು ಈಡೇರಿಸುವಂಥ ಒಂದು ಮೃದು ಹುಡುಗನ್ನ ಒಂದು ಹುಡುಕಾಟ ಮಾಡ್ತಿದ್ದೇನೆ ನನ್ನ ಒಂದು ವಿವಾಹಕ್ಕೆ. ಮೃದು ಅಂತಂದರೆ ಸಾಫ್ಟ್ ಆಗಿರ್ತಕ್ಕಂಥ ಹುಡುಗ. ಒಂದು ಸ್ವಲ್ಪ ನಾನೇನಾದರೂ ಬೈದರೂ ಕೂಡ ಡೈರೆಕ್ಟಾಗಿ ಅಳ್ಬೇಕು ಅವನು, ಆ ರೀತಿ ಇರ್ತಕ್ಕಂಥ ಹುಡುಗನ್ನ ಇವರು ಇಷ್ಟಪಡ್ತಿದ್ದಾರೆ. ತುಂಬ ಒತ್ತಡ ಇದೆ ನನಗೆ ಮದುವೆ ಆಗಲು, ಅದಕ್ಕಾಗಿ ನಿಮ್ಮ ಮಾಹಿತಿಗಳನ್ನು ಕಳಿಸಿಕೊಡಿ. ನೋಡೋದಕ್ಕೆ ಹುಡುಗ ಹೈಟಲ್ಲಿರಲಿ, ಸ್ವಲ್ಪ ಮುಖದ ಮೇಲೆ ಯಾವತ್ತೂ ಸ್ಮೈಲ್ನ ಆ್ಯಕ್ಟಿವ್ ಆಗಿರಲಿ, ನಂತರ ವೈಟ್ ಆಗಿರಬೇಕು ಅಂತ ಏನು ಹೇಳ್ಯ. ಪ್ರಸ್ತುತ ಬ್ಲ್ಯಾಕ್ ಕಲರ್ ಇದ್ದರೂ ಓಕೆ, ಬಟ್ ಮಿಡಲಲ್ಲಿ ಇರಲಿ ಅಂತ ಹೇಳಿದ್ದಾರೆ. ಸ್ನೇಹಿತರೆ, ರೈತ ಆಗಿರಬೇಕು ಒಂದು, ಇಲ್ಲ ಅಂತಂದರೆ ಒಂದು ಕೆಲಸ ಮಾಡ್ತಕ್ಕಂಥ ಹುಡುಗ ಆಗಿರಬೇಕು. ಎರಡು ಆಪ್ಷನಲ್ಲಿ ಒಂದರಲ್ಲಾದರೂ ನೀವು ಇದ್ದೇ ಇರ್ತೀರ. ಅದು ಯಾವುದು ನೀವಿದ್ದೀರಾ ಅಂತಂತ ನಿಮ್ಮನ್ನು ನೀವು ಕ್ವಶನ್ ಮಾಡ್ಕೊಳ್ಳಿ. ಆನಂತರ ನಿಮ್ಮ ಮಾಹಿತಿಗಳನ್ನು ಇವ್ರಿಗೆ ಕಳಿಸಿಕೊಡಿ. ಮಾಹಿತಿಗಳನ್ನು ಕಳಿಸ್ಬೇಕಾಗಿರೋದು 39591@gmail.comಗೆ ಅಥವಾ ಕಮೆಂಟ್ ಬಾಕ್ಸಲ್ಲೂ ಕೂಡ ನಿಮ್ಮ ಮಾಹಿತಿಗಳನ್ನು ಕಳಿಸ್ಬೋದು. ಆ್ಯಂಡ್ ಈ ಒಂದು ಶ್ರೀವರ ಅಂತಕ್ಕಂಥ ಹುಡುಗಿ ಎಷ್ಟೊಂದು ಚೆನ್ನಾಗಿದ್ದಾರೆ ಅಂದರೆ ಇವರ ಒಂದು ಸಣ್ಣದಾಗಿರ್ತಕ್ಕಂಥ ಕತೆ ಆಸ್ತಿ ಹೇಳ್ತೀನಿ ನೋಡಿ. ಶ್ರೀವರ ಅವರು ಪ್ರಸ್ತುತ ಈ ಒಂದು ಕಾರನ್ನು ಆಸೆ ಪಟ್ಟಿದ್ದರು. ಯಾವಾಗಂದರೆ ಆಫ್ಟರ್ 2 ಇಯರ್ ಬ್ಯಾಕು, 2 ವರ್ಷಗಳ ಹಿಂದೆ ಈ ಒಂದು ಕಾರಲ್ಲಿ ತೆಗೆದುಕೊಳ್ಬೇಕಪ್ಪ. ಎಷ್ಟು ದಿನ ಅಂತ ನಾವು ಕೂಡ ಎಲ್ಲರದ್ದು ನೋಡೋದೇ ಆಗೋಗಿದೆ. ಪ್ರಸ್ತುತ ಪ್ರಾಬಬ್ಲಿ ಬಂದ್ಬಿಟ್ಟು ನಮ್ಮದು ಒಂದು ಸ್ವಂತದಾಗಿರ್ತಕ್ಕಂಥ ಆಸ್ತಿ ಇರಲಿ ಅಲ್ವಾ, ಅದನ್ನು ತೆಗೆದುಕೊಳ್ಳೋಣ ಅಂತಂದಾಗ ಅಪ್ಪಂದು ಇವರು ದೊಡ್ಡದಾಗಿರ್ತಕ್ಕಂಥ ಜಗಳ ಆಗಿರುತ್ತೆ. ದುಡ್ಡು ಬೇಕಲ್ಲ ಹಾಗೆ ಹಿಂಗೆ ಅಂತಂದಾಗ ಸ್ವಲ್ಪ ದುಡ್ಡು, ಇವರ ಡ್ಯಾಡ್ ಅವರ ಹೆಸರು ಬಂದುಬಿಟ್ಟು ಸುರೇಶ್ ಅಂತ. ಪ್ರಸ್ತುತ ಸ್ವಲ್ಪ ದುಡ್ಡನ್ನು ಹಾಳು ಮಾಡ್ತಾರೆ ಅವರು. ಅಂದರೆ ಅದು ಮಟ್ಕ ಅಂತ ಕರೀತಾರಲ್ಲ ಸ್ನೇಹಿತರೆ, ಅದು ಆಟ ಆಡ್ತಾರಂತೆ. ಅದರಿಂದ ತುಂಬ ದುಡ್ಡನ್ನು ಹಾಳು ಮಾಡ್ತಕ್ಕಂಥ ಇವರು ಪ್ರಸ್ತುತ ಸ್ವಲ್ಪ ಸೇವ್ ಮಾಡಿಬಿಟ್ಟು ಈ ರೀತಿ ಕಾರನ್ನು ತೆಗೆದುಕೊಳ್ಬೇಕಂದಾಗ ಅವ್ರ ಜೊತೆ ಜಗಳ ಆದಾಗ ಆ ಒಂದು ನೋವು ಇವ್ರಿಗೆ ಮಾತ್ರ ಗೊತ್ತು. ಅದಕ್ಕೋಸ್ಕರನೇ ನಾನು ಯಾರಿಗೂ ಕೂಡ ಹೇಳಲ್ಲ, ನನ್ನ ಒಂದು ಮದುವೆ ಆಗುವಂಥ ಹುಡುಗನಿಗೆ ಹೇಳ್ತೀನಿ ನಾನು ಅಂತ ಇವರು ಫೋಟೋವನ್ನು ಕಳಿಸಿದ್ದಾರೆ. ತುಂಬ ಮುದ್ದಾಗಿದ್ದಾರೆ ಸ್ನೇಹಿತರೆ ನೋಡೋದಕ್ಕೆ. ಅವರಲ್ಲಿ ಒಂದು ಚೂರು ಕೂಡ ಮುಖದಲ್ಲಿ ಕಲೆ ಇಲ್ಲ, ಆ್ಯಂಡ್ ಒಂದು ಸ್ವಲ್ಪನೂ ಕೂಡ ಅವ್ರಿಗೆ ಕೋಪ ಇಲ್ಲ, ಆ್ಯಂಡ್ ಭಯ ಕೂಡ ಇಲ್ಲ. ಅಷ್ಟೊಂದು ಮುಗ್ಧಳಾಗಿರ್ತಕ್ಕಂಥ ಶ್ರೀ ಅವರ ಒಂದು ಹುಡುಗಿಗೆ ಒಬ್ಬ ಹುಡುಗ ನೀವು ಕೂಡ ಸಿಗಬೇಕು ಅಂತಂದರೆ ನೀವು ನಿಮ್ಮ ಮಾಹಿತಿಗಳನ್ನು ಶೇರ್ ಮಾಡಬೇಕು. ಅದನ್ನೇ ನಾನು ಈ ಪ್ರಸ್ತುತ 39591@gmail.comಲ್ಲಿ ಕಳಿಸ್ತೀನಿ. ಬಟ್ ರೀಪ್ಲೈ ಮಾಡ್ತಿಲ್ಲ ಅಂತ ಕೆಲವೊಂದಿಷ್ಟು ಜನ ಹೇಳ್ತೀರಾ. ಅವರಿಗೆ ಪ್ರಸ್ತುತ ಡಿಸ್ಕ್ರಿಪ್ಷನಲ್ಲಿ ನಾನು ವಾಟ್ಸಪ್ ಗ್ರೂಪಿನ ಲಿಂಕ್ ಇರ್ತಕ್ಕಂಥದ್ದು, ಅಲ್ಲಿಗೆ ಜಾಯ್ನ್ ಆದರೆ ಪ್ರಸ್ತುತ ನಿಮಗೆ ಅವರು ಸಿಗ್ತಾರೆ. ಮಿಸ್ ಮಾಡೋಕ್ಕೆ ಹೋಗಬೇಡಿ, ಇದು ಮ್ಯಾಟ್ರು. ವೆರಿ ಇಂಪಾರ್ಟೆಂಟ್ ಬಂದ್ಬಿಟ್ಟು ಈ ಒಂದು ಕಾರಿನ ಒಳಗಿನ ಇರ್ತಕ್ಕಂತಹ ಸಿಸ್ಟಮ್ನ ನೋಡಿ. ಶ್ರೀವರ ಅವರು ಯಾಕೆ ಇಷ್ಟಪಡ್ತಿದ್ದಾರೆ ಅಂದರೆ, ಒಂದ್ಸಲನಾದರೂ ಇಲ್ಲಿ ಈ ಒಂದು ಸ್ಟೇರಿಂಗ್ ಹಿಡ್ಕೊಂಡು ಸೀಟಲ್ಲಿ ಕುಳಿತುಕೊಂಡು ಫಸ್ಟ್ ಗೇರ್ ಸೆಕೆಂಡ್ ಗೇರ್ ಅಂತ ಹಾಕ್ಕೊಂಡು ಕಲಿಸ್ಕೊಂಡು ಒಂದು ಲಾಂಗ್ ಡ್ರೈವ್ ಹೋದರೆ ಎಷ್ಟೆಲ್ಲ ಫೀಲ್ ಇರುತ್ತೆ. ಒಬ್ಬರು ಮಾಡ್ತಕ್ಕಂಥದ್ದು ನೋಡೋದೇ ಬೇರೆ, ನಾವೇ ಅದರಲ್ಲಿ ಇನ್ವಾಲ್ವ್ ಆಗಿಬಿಟ್ಟು ಸೇರಿಕೊಂಡು ಅದನ್ನು ರೆಡ್ಯೂಸ್ ಆಗಿ ಪ್ಲೇ ಮಾಡೋದೇ ಬೇರೆ. ಡಿಫ್ರೆನ್ಸ್ ಅನಿಸುತ್ತಲ್ವ. ಡಿಫ್ರೆನ್ಸ್ ಆಗಿರ್ತಕ್ಕಂತಹ ರೂಲ್ಸು ಆ ರೀತಿಯಲ್ಲಿ ಇವರು ಕೂಡ ಯೋಚನೆ ಮಾಡಿದ್ದಾರೆ. ಈ ಒಂದು ಡೀಸೆಲ್ ವೇರಿಯಂಟ್ ಕಾರು ಬ್ರೌನ್ ಕಲರ್, ವೈಟ್ ಕಲರ್, ಬ್ಲ್ಯಾಕ್ ಕಲರಲ್ಲಿ ನಿಮಗೆ ಸಿಗುತ್ತೆ. ಜೊತೆಗೆ ಇದರಲ್ಲಿ AC ಕೂಡ ಇದೆ. ಇದು ಡ್ಯಾಶ್ ಬೋರ್ಡ್, ಗೇರ್ ಸಿಸ್ಟಮ್, ಸಾಂಗ್ ಸಿಸ್ಟಮ್ ಅಷ್ಟೇ ಇದೆ.
ಈ ಒಂದು ಟಿ ವಿ ಸ್ಪೇಸ್ ಮತ್ತು ಸಿ ಡಿ ಪ್ಲೇಸ್ ಇದರಲ್ಲಿ ಅಟ್ಯಾಚ್ ಇಲ್ಲ, ಅದು ನೀವು ಮಾಡ್ಕೊಳ್ಬೇಕು. ಮತ್ತು ಇಲ್ಲಿ ಬಂದ್ಬಿಟ್ಟು ಇಲ್ಲೇ ನೋಡ್ತಿದ್ದೀರಾ ಸನ್ ರೂಪ್ ಇದರಲ್ಲಿ ಇಲ್ಲ ಅಂತ ಹೇಳ್ತಾರೆ. ಇದು ಮ್ಯಾಟ್ರು ಈ ಒಂದು ಕಾರಿಂದು. ಲಿಟ್ರಲಿ ನಿಮ್ಮ ಮಾಹಿತಿಗಳನ್ನು ಕಳಿಸಿಕೊಡಿ, ಮಿಕ್ಕಿದ್ದು ಬೇರೆ ಒಂದು ವಿಚಾರವಾಗಿ ಯೋಚನೆ ಮಾಡೋಣ ಅಂತ ಹೇಳ್ತಾ ಮತ್ತೆ ನಾನು ನಿಮಗೆ ಸಿಗ್ತೇನೆ. ನಮಸ್ತೆ, ಬಾಯ್.